ನನಗೇನಾದರೂ ಸಂಕಟ ಆದಾಗ ನಿಮ್ಮ ಹೆಗಲ ಮೇಲೆ ಒರ್ಗಿನೇ ನನಗೆ ಹೇಳೋಕ್ಕಾಗೋದು. ನೀವು ಈ ಥರ ಓಡೋದ್ರೆ ನಾನು ನಿಮ್ಮ ಹತ್ರ ಹೇಗೆ ಹೇಳಲಿ? ಈ ವಿಷಯಗಳನ್ನೆಲ್ಲ ಹೇಗೆ ಹಂಚ್ಕೊಳ್ಳಿ? ನಾನು ನಿಮಗೆ ಹತ್ರ ಆಗೋದು ಬೇಡವಾ? ನಾನು ನಿಮ್ಮ ಸ್ವಂತ, ನೀವು ನನ್ನ ಸ್ವಂತ. ಅದಕ್ಕೆ ಹೆಂಗೋ ಕಲಿಬೇಕಾಗಿರೋ ಪಾಠ ಎಲ್ಲ ಮುಗೀತು. ತಾವು ಕತೆ ಕೇಳಿ ಸ್ಯಾನ ದಿವಸ ಆಯ್ತು. ಒಂದು ಕತೆ ಹೇಳಿ ಅದಕ್ಕೆ. ಕತೆ ಹೇಳಿ ಅದಕ್ಕೆ. ಸರಿ ಸರಿ ಆಯಿತು. ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ. ಅವನಿಗೆ ಶಿಲ್ಪಿ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ. ಆದರೆ ಶಿಲ್ಪಕಲೆನ ಕಲಿಯೋಷ್ಟು ಅವನಿಗೆ ಸೌಕರ್ಯ ಇರಲ್ಲ. ರಾಮು ಅವ್ರು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಇವ್ರು ಬೇರೆ ಮಲಗಿಬಿಟ್ರು. ರಾಮು ಅವರೇ, ಯಾಕೊಬ್ಬರೇ ಕೂತಿದ್ದೀರಾ? ನಿದ್ದೆ ಬರ್ತಾ ಇಲ್ವಾ? ಅದು ಮಕ್ಕಳು ಬಂದಿದ್ದು ಏನಾದ್ರು ಬೇಜಾರಾಯ್ತಾ? ಚೇಚೆ ಹಾಂ, ಹಂಗೇನಿಲ್ಲ. ಅವರು ನನಗೂ ದೋಸ್ತಲ್ವೇ. ಅದು ಸರಿ, ನೀವು ನನ್ನ ನೋಡಿ ಇನ್ನೂ ನಾಚ್ಕೋತೀರಾ? ಚೇಚೆ ಹಂಗೇನಿಲ್ಲಪ್ಪ. ಹಾಗಿದ್ರೆ ನನ್ನ ಕೈ ಹಿಡ್ಕೊಳ್ಳಿ. ಈಟೊತ್ತಲ್ಲ, ನಮ್ಮಿಬ್ಬರ ಮಧ್ಯ ಸಮಯದ ಲೆಕ್ಕ ಬೇಕಾ? ಕೈ ಹಿಡೀರಿ, ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ. ಅಣ್ಣ, ಅದಕ್ಕೆ ಯಾಕೆ ಬಿಟ್ಟು ಬನ್ನಿ ನನ್ನ? ನಂಗೆ ದಿಗ್ಲೈತೈತೆ. ಏನಿಲ್ಲ ನಿಂದು. ರಾಮೂರೇ, ರೇಗ್ಬೇಡಿ. ಏನಾಯ್ತು ಬಾಲು? ನಂಗೆ ನಿದ್ದೆ ಬರ್ತಿಲ್ಲ ಅದಕ್ಕೆ ನಾನು ಲಾಲಿ ಹಾಡೋಳ. ಓ, ನಂಗೆ ಲಾಲಿ ಹಾಡು ಕೇಳ್ಬೇಕನ್ಸ್ತೈತೆ. ಬನ್ನಿ ಅದಕ್ಕೆ ಲಾಲಿ ಹಾಡು ಆಡಿ. ಅಯ್ಯ ನಿನ್ಲೇ. ರಾಮೂರೇ, ಬಾ ಬಾಲು ಮಲ್ಗಣ. ರಾಮೂರೇ ಬನ್ನಿ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗೋ ಮಗುವೆ, ಜೋ 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 ಜೋ. ಸುತ್ತಿ ಹೊರಳಾಡದಿರು, ಮತ್ತೆ ಹಠ ಹೂಡದಿರು, ನಿದ್ದೆ ಬರುವಳು ಹೊತ್ತು ಮಲಗೋ ಮಗುವೆ, ಜೋ 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 ಜೋ. ಮಲಗು ಒಲ್ಮೆಯ ಸಿರಿಯೇ, ಮಲಗು ಒಲ್ಮೆಯ ತೆರೆಯೇ, ಮಲಗು ತೊಟ್ಟಿಲ ಸಿರಿಯೇ ದೇವರಂತೆ, ಮಲಗು ತೊಟ್ಟಿಲ ಸಿರಿಯೇ ದೇವರಂತೆ, ಮಲಗು ತೊಟ್ಟಿಲ ಸಿರಿಯೇ ದೇವರಂತೆ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು,
ನಿದ್ದೆ ಬರುವಳು ಹೊತ್ತು ಮಲಗೋ ಮಗುವೆ ಜೋ 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 ಮಲಗು ಚಂದಿರ ನೂರ ಹೋಗುವೆಯಂತೆ ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊತ್ತು ಮಲಗೋ ಮಗುವೆ ಜೋ 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 ಅದೇನೋ ಕಬ್ಬಿನ ಚಕ್ಕೆಯಿಂದ ಸಾರಾಯಿ ಮಾಡೋ ಬಿಸ್ನೆಸ್ ಬಗ್ಗೆ ಹೇಳ್ತಿದ್ರಲ್ಲ, ಏನಾಯ್ತು? ಅದು ಸಿಕ್ಕಾಪಟ್ಟೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸಾಹೇಬ್ರಿಗೆ ಮಾಡಿಸೋದು ಅಪ್ಪ ಹಿಂಗೆ ಗೊತ್ತಾದ್ರೆ ಅಷ್ಟೇ. ಅದು ನಿಧಾನವಾಗಿ ನನ್ನ ಕಡೆಯಿಂದ ಹೇಳಿ ಮಾಡಿಸ್ಬೇಕು. ಸರಿ, ಅದೇನೋ ಆದಷ್ಟು ಬೇಗ ಬಿಸ್ನೆಸ್ ಶುರು ಮಾಡಿ. ನೀವು ಬಿಸ್ನೆಸ್ ಅಂತ ಇರ್ತೀರಲ್ಲ, ಆ್ಯಕ್ಚುಲಿ ಬೆಟ್ಟಿಂಗಲ್ಲಿ ಬಿಸ್ನೆಸ್ಗಿಂತ ಜಾಸ್ತಿ ದುಡ್ಡು ಮಾಡ್ಬೋದು. ಸ್ವಲ್ಪ ಟೈಮ್ ಕಾಯ್ಬೇಕಷ್ಟೇ. ನಿನ್ನೆ ಜಸ್ಟ್ ಒಂದು ರನ್ನಿಂದ ಮಿಸ್ ಆಗೋಯ್ತು. ಹಾಂ, ಯಾವಾಗ ನೋಡಿದ್ರು ಬೆಟ್ಟಿಂಗು, ಕುಡಿಯೋದು, 3 ಹೊತ್ತು ಊರು ಅಲಿಯೋದು ಅಷ್ಟೇ ಅಲ್ವಾ? ನಂದಿ, ನಾನು ಬಿಸ್ನೆಸ್ ಬಗ್ಗೆನೇ ಮಾತಾಡ್ತಿದ್ದೆ. ಬೇಕಾದ್ರೆ ಅಮರ್ನ ಕೇಳು ಅಲ್ವಾ ಅಮರ್? ಹಲೋ, ಇದ್ದಾರೆ. ಹಾಂ, 1 ನಿಮಿಷ. ಬಾವಾ, ನಿಮಗೆ ಬೆಂಗಳೂರಿಂದ ಫೋನ್ ಬಂದಿದೆ. ಬಂದೆ. ತಗೊಳ್ಳಿ. ನಮಸ್ಕಾರ. ಹಾಂ, ಅದನ್ನು ನಮ್ಮ ರಾಜೀವಂಗೆ ಹೇಳಿದ್ದೀನಲ್ಲ. ಇಲ್ಲ, ನನಗೆ ಇಲ್ಲೊಂದಷ್ಟು ಕೆಲಸ ಇದೆ, ಅದನ್ನೆಲ್ಲ ಮುಗಿಸಿ ಬರ್ತೀನಿ. ಫೋನಲ್ಲಿ ಸಿಗ್ತೀನಿ. ಹಾಂ, ಸರಿ ಸರಿ. ಹಾಂ, ಆಯ್ತು. ಶಾರದಕ್ಕ, ಬಸ್ಸಿ ಕಾಫಿ ತಗೊಂಬನ್ನಿ. ಮಾವ, ಏನಮ್ಮ? ಈಗ ನಿಮಗೆ ಬೆಂಗಳೂರಲ್ಲಿ ತುಂಬಾ ಕೆಲಸ ಇದೆ ಅಂತ ಅನ್ಸುತ್ತಲ್ವಾ? ಹಾಂ, ಇದ್ದಾವೆ, ಸಾಕಷ್ಟು ಕೆಲಸ ಇದ್ದಾವೆ. ಅದ್ರ ಮನೇನೂ ಮುಖ್ಯನೇ ಅಲ್ವೇನಮ್ಮ? ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಮಾವ, ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೊಳ್ತೀನಿ. ನಾನು ಮನೆ ಅಂತ ಹೇಳಿದ್ದು ರಾಮ ಮತ್ತು ಜಾನಕಿ ಇಬ್ಬರನ್ನು ಸೇರಿಸಿ. ಅವ್ರು ಇಲ್ಲದೆ ಇರೋ ಮನೆ ಎಂಥ ಮನೆ ನಮ್ಮ? ಇರಿ ಸಾಹೇಬ್ರೆ, ಇನ್ನೇನು ಗಣಪತಿ ಹಬ್ಬನೂ ಬಂತು, ಇದ್ದು ಮುಗಿಸ್ಕೊಂಡು ಆಮೇಲೆ ಯೋಚನೆ ಮಾಡೋದಂತೆ. ಮಗ ಸೊಸೆನೇ ಮನೇಲಿ ಇಲ್ಲದೆ ಹಬ್ಬದ ಬಗ್ಗೆ ಏನು ಯೋಚನೆ ಮಾಡೋದು ಸಾಧಕ?
ಮಾವ ಬಾವ ಮತ್ತು ಜಾನಕಿ ಅವ್ರನ್ನ ಈ ಮನೆಗೆ ವಾಪಸ್ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ. ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಮಾವ. ಇಲ್ಲ ರಾಮ ಮತ್ತು ಜಾನಕಿ ಈ ಮನೆಗೆ ವಾಪಸ್ ಬರೋವರೆಗೂ, ಈ ಮನೆ ಮತ್ತೆ ಒಂದಾಗೋವರೆಗೂ ನಾನು ಇಲ್ಲಿಂದ ಕದಲಲ್ಲ. ಆದರೆ ಮಾವ, ಬಾವ ತುಂಬ ಹಠ ಮಾಡ್ತಿದಾರಲ್ಲ, ಅವರು ಈ ಮನೆಗೆ ವಾಪಸ್ ಬರೋದು ಎಷ್ಟು ದಿನ ಆಗುತ್ತೋ ಏನೋ. ರಾಮನ ಹಠ ಏನು ಅಂತ ನನಗೂ ಚೆನ್ನಾಗಿ ಗೊತ್ತು ಕಣಮ್ಮ. ಅವನು ಗಟ್ಟಿ ಮಂಜುಗಡ್ಡೆ ಇದ್ದ ಹಾಗೆ. ಆದರೆ ಪ್ರೀತಿ ಬಿಸಿ ತಾಗಿದ್ರೆ ಕರಗ್ತಾನೆ ಅಲ್ವಾ ಶಾರದಕ್ಕ? ಹಾಂ ಹೌದು ಸಾಹೇಬ್ರೆ. ಅದಕ್ಕೆ ನಾನು ಒಂದು ತೀರ್ಮಾನ ಮಾಡಿದ್ದೀನಿ. ರಾಮ ಮತ್ತು ಜಾನಕಿ ವಾಪಸ್ ಬರೋವರೆಗೂ ನಾವೆಲ್ಲರೂ ಹೋಗಿ ತೋಟದ ಮನೇಲಿ ಇದ್ಬಿಡವ. ಓ ತುಂಬ ಚಂದಕ್ಕಿರ್ತದೆ ಸಾಹೇಬ್ರೆ. ಮಾವ, ನಾವು ಎಲ್ರೂನಾ? ಅಲ್ಲ ಮಾವ. ಇಲ್ಲ ನಂದಿತ, ರಾಮನ್ನ ಬಿಟ್ಟಿರೋಕೆ ನನ್ನಿಂದ ಸಾಧ್ಯ ಇಲ್ಲ. ಸಾಧಕ, ನೀವೆಲ್ಲ ತಯಾರಿ ಮಾಡ್ಕೊಳ್ಳಿ, ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಈಗಲೇ ಹೊರಡೋಣ. ಆಯಿತು ಸಾಹೇಬ್ರೆ. ಅಪ್ಪ ದಿಟ್ಟವಾಗ್ಲೂ ಹೇಳ್ತಿದ್ದೀರಾ? ಸುಮ್ಮನೆ ತಮಾಷೆ ಮಾಡ್ತಿದ್ದೀರಾ ತಾನೇ? ತಟ್ಟು ಬಿಡ್ತೀನಿ ನೋಡು, ತಮಾಷೆ ಅಂತೆ. ನೀನು ಗಾಡಿ ಎತ್ಕೊಳ್ಳ. ಅಮರ್, ನೀನು ಬರ್ಬೇಕಪ್ಪ. ಸರ್ ನಾನು ಯಾಕೆ? ನೀವು ಹೋಗ್ಬಿಟ್ಟು ಬನ್ನಿ. ಇಷ್ಟು ದಿನ ಜೊತೆಲಿದ್ಮೇಲೆ ಈಗಲೂ ಬರ್ಬೇಕಪ್ಪ. ತೋಟದ ಮನೆ ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ಲಲ್ವಾ ನಿನಗೆ? ಬಾ ಮಾವ, ನಾನು ಏನು ಹೇಳ್ತೀನಿ ನೀನು ಏನೇ ಹೇಳಿದ್ರು ತೋಟದ ಮನೆಗೆ ಬಂದ್ಮೇಲೆ ಹೇಳಮ್ಮ. ಹಾಂ ಸಾಧಕ, ತಯಾರು ಮಾಡ್ಕೊಳ್ಳಿ, ಪ್ಯಾಕ್ ಮಾಡ್ಕೊಳ್ಳಿ ಬೇಗ. ಮಾವನ್ ಹ್ಞೂ ಅಮರ್ ಬನ್ನಿ. ಅಕ್ಕ, ಇದು ಒಂದು ಬಾಕಿ ಇತ್ತು. ಆ ಟೀಚರ್ ನಮ್ಮ ಮನೆಯಿಂದ ಹೊರಗೆ ಹಾಕಕ್ಕೋಗಿ ಈಗ ನೀವೇ ವನವಾಸ ಅನುಭವಿಸ್ಬೇಕಾಯ್ತಲ್ಲ. ಲೆಪ್ಪೆದ್ದಿ, ಸೀತೆಗೆ ಮಾತ್ರ ಕಣೆ ವನವಾಸ. ಅಂದರೆ ನೀವು ಸೀತಾ ಅಲ್ವಾ ಅಕ್ಕ? ಏನ್ರಲ್ಲ? ನಮ್ಗಿಲ್ಲಿ ಬಂದಿದ್ದು ಸ್ಯಾನ ಖುಷಿ ಆಯ್ತು. ಇನ್ನು ಆಗಕ್ಕೆ ಬರ್ತೀವಿ. ಅದೆಲ್ಲ ಏನು ಬೇಡ, ಸರಿಯಾಗಿ ಸ್ಕೂಲ್ಗೆ ಹೋಗ್ಬಿಟ್ಟು ಪಾಠ ಕಲ್ತ್ಕೊಳ್ಳಿ ಸಾಕು. ಅಂದ್ರೆ ಏನರ್ಥ? ನಮ್ಮಿಂದ ನಿಂಗೆ ಹಿಂಸೆ ಇದ್ದ 7. ಹಂಗೆಲ್ಲ ಏನಿಲ್ಲ ಕಣ್ರಲ್ಲ. ಪರವಾಗಿಲ್ಲ, ದಿಟ ಹೇಳೋಣ. ಹೌದಕ್ಕಲ್ಲ, ಆಯ್ತೈತೆ. ಏನಿವಾಗ? ಹೋಲಿ ಬಿಡು, ನಿಂಗೆ ಹಿಂಸೆ ಆದ್ರೆ ನಮ್ಗೇನಂತೆ? ನಾವು ನಮ್ಮ ಅತ್ತೆ ಮನೆಗೆ ಬರ್ತೀವಿ. ಸಾಕು ತಲಹರಟೆ, ಹುಷಾರಾಗಿ ಮನೆಗೆ ಹೋಗಿ. ಈಗ ಬರ್ತೀವಿ ಅದಕ್ಕೆ. ಬಾಯ್ ಬಾಯ್. ಹೇಳ್ಬೇಕಾಗಿರೋ ವಿಷಯನೇ ಮರ್ತೋದ್ವಿ. ಏನ್ಲ ಅದು? ನಮ್ ಗಲ್ಲಿಲಿ ಗಣೇಶ ಕೂರಿಸ್ತಿದೀವಿ. ಅದಕ್ಕೆ ನಿಮ್ ತೋಟದಿಂದಾನೆ ತೆಂಗಿನ ಗರಿ, ಪ್ರಸಾದಕ್ಕೆ ಕಾಯಿ ಎಲ್ಲ ಬೇಕಾಯ್ತವೆ. ಕೊಡ್ತಿದ್ದಾನೆ. ಲೇ ಬಾಲು, ರಾಮಣ್ಣನೆಲ್ಲ ಕೇಳಿ. ಅದಕ್ಕೆ ಕೇಳು, ಅದಕ್ಕೆ ತಗೋಬೋದಾ? ಗಣೇಶ ಕೂರ್ಸೋ ನೆಪದಲ್ಲಿ ಸ್ಕೂಲಿಗೆ ಚಕ್ಕರ್ ಹಾಕ್ಲಿಲ್ಲ ಅಂದ್ರೆ ತಗೊಂಡು ಹೋಗ್ಬೋದು. ಇಲ್ಲ ನಾವು ಸರಿಯಾಗಿ ಸ್ಕೂಲ್ಗೆ ಹೋಯ್ತೀವಿ. ಆಂಜನಪ್ಪನ ಮ್ಯಾಕಣೆ.
ಅಯ್ಯ ಲೇ ಬಾಯ್. ಲೇ ಹುಷಾರ್ ಕಂಡ್ರಲ್ಲ. ಏನಾಯ್ತು? ಏನಿಲ್ಲ, ಅದು ಪ್ರತಿ ವರ್ಷ ಮನೇಲೇ ಇದ್ದು ಹಬ್ಬ ಮಾಡಿ ರೂಢಿ ಆಗ್ಬಿಟ್ಟೈತೆ. ಪೂಜೆ ಮಾಡಿ ಸಾರದ ಒಂದು ಕೈಯಾರೆ ಕಡುಬು ತಿಂದೇ ಇದ್ರೆ ಹಬ್ಬ ಅಂತಲೇ ಅನ್ಸಕ್ಕಿಲ್ಲ. ನಿಜ, ಹಬ್ಬನ ಮನೇಲಿ ಎಲ್ಲರ ಜೊತೆ ಸೇರಿ ಆಚರಿಸಿದ್ರೇ ಚಂದ. ಎಲ್ಲರೂ ಸೇರಿ ನಗ್ತಾ ನಗ್ತಾ ದಿನ ಕಳೆಯೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಗೂ ಹಂಗೆ ಅನಿಸ್ತೈತಾ? ಹಂಗಾರೆ ನೀವು ನಿಮ್ಮ ಮನೆಗೆ ಹೋಗ್ತೀರಾ? ಇಲ್ಲ, ಚಿಕ್ಕದಾದರೂ ನಮ್ಮದು ಕುಟುಂಬನೇ ಅಲ್ವಾ. ನಾನು, ನೀವು ಮತ್ತು ಮಂಜೂರು. ಬೇಕಾದ್ರೆ ಮಕ್ಕಳನ್ನೂ ಕರೆಯೋಣ, ಎಲ್ಲರೂ ಸೇರಿ ಆಚರಿಸೋಣ ಇಲ್ಲೇ. ಹ್ಞೂ. ಮಗ ಇರ್ತಾರೋ ಅದೇ ನನ್ನ ಮನೆ. ಹಂಗಾರೆ ನಿಮಗೆ ನನ್ನ ಮೇಲೆ ಕೋಪ ಏನಿಲ್ಲ ಅಲ್ವಾ? ಅಯ್ಯ, ಕೋಪ ಇರೋಕ್ಕೆ ಬಂದಿದ್ಯಾವಾಗಲ್ಲ ಕೋಪ. ಮಗ ಮನೆಗೆ ಬರ್ತಿಲ್ವಲ್ಲ ಅಂತ ಹೊಸಿ ಕೊರಗೋಟೆ. ಸರಿ, ಈ ಆಟ ಹಿಡ್ದವಂತಾವ ಜಗಳ ಯಾಕೆ ಅಂತ ಎಲ್ಲರನ್ನೂ ಇಲ್ಲಿಗೆ ಎಳ್ಕೊಂಬಂದ್ಬಿಟ್ಟೆ. ಹೂ ಕಾಣೋಣ, ಇನ್ನಕ್ಕಿಲ್ಲೇ. ನೋಡಿದ್ರ ಅಕ್ಕವ್ರೆ ರಾಮ ಲಕ್ಷ್ಮಣರ ಪಿರುತಿನ. ಅಮರ್, ನೀನು ನಮ್ಮ ತೋಟದ ಮನೇಲೇ ಇರ್ತೀಯಾ? ಅಮರು ನಮ್ಮಲ್ಲೇ ಒಬ್ಬನಾಗ್ಬಿಟ್ನಲ್ಲ. ಸರಿ, ಎಲ್ಲ ಬನ್ನಿ ಊಟ ಮಾಡೋರಂತೆ. ಹಾಂ, ಏನು ಮಾಡಿದ್ದೀರ ಅದಕ್ಕೆ? ಒಂದು 10 ನಿಮಿಷ ಕೊಡಿ, ಬಿಸಿ ಬಿಸಿ ಅಡುಗೆ ಮಾಡಿಬಿಡ್ತೀನಿ. ಜಾನಕಿ ಬಾಮ್ಮ, ನಾನು ಸಹಾಯ ಮಾಡ್ತೀನಿ. ಬೇಡ ಶಾರದಕ್ಕ, ನೀವು ರೆಸ್ಟ್ ತಗೊಳ್ಳಿ, ನಾನೇ ಮಾಡ್ತೀನಿ. ಎಲ್ರಿಗೂ ಒಟ್ಟಿಗೆ ಊಟ ಬಡಿಸೋದಕ್ಕೆ ಅಷ್ಟು ತಟ್ಟೆಗಳಿದೆಯಾ? ರಾಮೋರೆ, ಎಲ್ಲರಿಗೂ ಆಗೋಷ್ಟು ಬಾಳೆಲೆ ತಂದ್ಬಿಡ್ತೀರಾ? ಓ, ಈಗಲೇ ತಗೊಬತ್ತೀನಿ. ಜಾಗ ಬಿಡ್ಲಾ? ಬಂದೆ. ಎಲ್ಲರೂ ಕುತ್ಕೊಳ್ಳಿ. ಊರಿಗೆ ಆಗೋಷ್ಟು ನ್ಯಾಚುರಲ್ ತಟ್ಟೆ ಇದೆ ನಮ್ಮ ಹತ್ರ. ನೋಡ್ದೇನಲ್ಲ, ಇನ್ಮ್ಯಾಕೆ ನಾವು ಇಲ್ಲಿಗೆ ಹೊಂದ್ಕೊಂಡ್ಬಿಡ್ಬೇಕಷ್ಟೇ.
ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಇವತ್ತು ಗೊತ್ತಾಗುತ್ತೆ. ಎಲ್ಲ ಅಶೋಕ, ಇವನಿಗೆ ತೋಟದ ಮನೆ ಜೀವನ ಏನು ಅಂತ ಇವತ್ತು ಗೊತ್ತಾಯ್ತದೆ. ಇವನು ಚಿಕ್ಕವನಾಗಿರೋಗ 4 ಸಲ ಬಂದಿದ್ದ ಇಲ್ಲಿಗೆ, ದೊಡ್ಡವನಾದ್ಮೇಲೆ ಬಂದಿರಲಿಲ್ಲ. ರಾಮ, ಏನ್ಲ ಇದು? ಊಟಕ್ಕೆ ಅಪ್ಪಯ್ಯ. ಅಯ್ಯೋ, ನಿನ್ನ ಈಟೊಂದೇನ್ಲ? ಅದೇ ನೀವೇ ಹೇಳಿದ್ರಲ್ಲ ಇನ್ಮೇಕೆಲ್ಲ ಇಲ್ಲೇ ಇರೋದು ಅಂತ, ಅದಕ್ಕೆ ಬೇಕಾಯ್ತದೆ ಅಂತ. ಓ, ರಾಮನ್ ಮನಸ್ನಾಗಿರೋ ಪಿರುತಿನ ಹಿಂಗ್ ತೋರ್ಸ್ಕೊತಾವ ಅಲ್ಲೇನ್ಲ? ನೋಡಿದೇನಲ್ಲ ಅವನ್ನ? ಈಟೊಂದು ಎಲೆಗಳು ಮುಗಿಯೋ ಗಂಟ ನಾವಿಲ್ಲೇ ಇರ್ಬೇಕಾ? ಮುಗೀತು ನಮ್ಮ ಕತೆ.